ಲವ್ ಸೀಸನ್. ಆ್ಯಕ್ಚುಲಿ ನಾವೆಲ್ಲ ಹೀರೋಯಿನ್ ಆಗಿದ್ದಾಗ ಈ ಥರ ಏನದು ಫಸ್ಟ್ ಲುಕ್ ಅಂತೆ, ಟ್ರೈಲರ್ ಅಂತೆ ಏನೂ ಇರಲೇ ಇರಲಿಲ್ಲ. ಇದೆಲ್ಲ ನಮಗೆಲ್ಲ ಹೊಸದು ಆ್ಯಕ್ಚುಲಿ. ಆಮೇಲೆ ಈಗಿನ ಹುಡುಗಿರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಮೈಕಲ್ಲಿ. ನಮಗೆಲ್ಲ ಕ್ಯಾಮರಾ ಮುಂದೆ ಮಾತಾಡೋಕೆ ಗೊತ್ತು, ಬಟ್ ಮೈಕ್ ಮುಂದೆ ಮಾತಾಡೋದು ತುಂಬ ಕಷ್ಟ. ಬಟ್ ಈಗಿನ ಹುಡುಗಿರು ಎಷ್ಟು ಮಾತಾಡ್ತಾರೆ, ಎಷ್ಟು ಸಹಜವಾಗಿ ಮಾತಾಡ್ತಾರೆ. ಹೀಗೆ ಕ್ಯಾಮರಾ ಮುಂದೆ ಮಾತಾಡಿದ್ರೆ ಹಂಗೆ ಡೈಲಾಗ್ ಅಂತ ಹಂಗೆ ಖುಷಿ ಆಗುತ್ತೆ. ಒಳ್ಳೇದಾಗಲಿ ನಿಮಗೆಲ್ಲ. ಬಟ್ ಲವ್ ಸೀಸನ್ ಕಾರ್ತಿಕ್ ತುಂಬ ಒಳ್ಳೆ ಡೈರೆಕ್ಟ್ರಪ್ಪ ನೀವು. ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಕೆಲಸ ಮಾಡಿದ್ದು. ತುಂಬ ಕಂಫರ್ಟಬಲ್ ಆಗಿತ್ತು. ನಿಮ್ಗೆ ಒಳ್ಳೇದಾಗಲಿ, ನಿಮ್ಮೊಂದು ಡೆಡಿಕೇಶನ್ಗೆ ಒಳ್ಳೇದಾಗಲಿ ಅಂತ ನಾನು ಹಾರೈಸ್ತೀನಿ. ಕಂಪ್ಲೀಟ್ಲಿ ಹೋಮ್ವರ್ಕ್ ಮಾಡಿದರು ಕಾರ್ತಿಕ್. ಎಷ್ಟು ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ದಾರೆ ಅಂದರೆ ಅಷ್ಟೇ ನಮ್ಮನ್ನು ಒಂದು ಸೀನಿಯರ್ ಆರ್ಟಿಸ್ಟ್ ಅಂತ ಅಷ್ಟೇ ರೆಸ್ಪೆಕ್ಟ್ಫುಲ್ಲಾಗಿ ನೋಡ್ಕೊಂಡಿದ್ದೀರ. ಥ್ಯಾಂಕ್ ಯು. ನಿಮ್ಗೆ ಒಳ್ಳೇದಾಗಲಿ, ನಿಮ್ಮೊಂದು ಒಳ್ಳೆತನಕ್ಕೆ ಒಳ್ಳೇದಾಗಲಿ ಅಂತ ನಾನು ಹಾರೈಸ್ತೀನಿ. ಆ್ಯಂಡ್ ಮಂಜುನಾಥ್ ಸರ್ ಪ್ರೊಡ್ಯೂಸರ್, ನಮ್ಮ ರಮೇಶ್ ಸರ್ ಹೇಳಿದಾಗೆ ಅವರು ಹೀರೋ, ಇವರೇ ಮೇಡಮೇ ಹೀರೋಯಿನ್ ಆಗ್ಬೋದು. ಅಷ್ಟು ಚೆನ್ನಾಗಿದ್ದಾರೆ ಇಬ್ಬರೂ. ಅಷ್ಟೇ ಒಳ್ಳೆ ಮನಸ್ಸಿದೆ. ತುಂಬ ಪ್ರೀತಿಯಿಂದ ಸಿನಿಮಾ ಮಾಡಿದ್ದಾರೆ. ಎಲ್ಲೂ ಒಂದು ಸಿನಿಮಾ ಮಾಡಬೇಕು ಅವ್ರು ಇಲ್ಲಿಂದ ಯೋಚನೆ ಮಾಡಿದ್ದಾರೆ, ಇಲ್ಲಿಂದ ಯೋಚನೆ ಮಾಡಿಲ್ಲ ಅನ್ನೋದು ಗೊತ್ತಾಗತ್ತೆ. ಮಗನಿಗೆ ಲಾಂಚ್ ಮಾಡಬೇಕು ಅಂತ ತುಂಬ ಕನಸುಗಳನ್ನ ಇಟ್ಕೊಂಡಿದ್ದಾರೆ. ಹಾಗೆ ಮುಕುಂದ್ ತುಂಬ ಒಳ್ಳೆ ಹುಡುಗ, ತುಂಬ ಡೆಡಿಕೇಶನ್ ತೋರಿಸಿದ್ದಾನೆ. ನಂದು ಒಂದು ಕಾಂಬಿನೇಷನ್ ತುಂಬ ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ಕಂಫರ್ಟಬಲ್ ಆಗಿತ್ತು. ಆ ಹುಡುಗನಿಗೆ ಮುಕುಂದ್ಗೆ ಒಳ್ಳೇದಾಗಲಿ ಅಂತ ನಾನು ಹಾರೈಸ್ತೀನಿ. ಆ್ಯಂಡ್ ರಮೇಶ್ ಸರ್ ಸರ ಅಣ್ಣ ಅಪ್ಪಾಜಿನಿಲ್ಲ, ನಾನು ಅವರು ತುಂಬ ವರ್ಷಗಳಿಂದ ಕೆಲಸ ಮಾಡಿದ್ದೀವಿ. ಆ ಒಂದು ಬಾಂಧವ್ಯನೇ ಬೇರೆ. ನನಗವ್ರ ಬಗ್ಗೆ ತುಂಬ ಹೌದು ಬಟ್ ಅವಾಗೆಲ್ಲ ತುಂಬ ಕಾಲು ಎಳೆಯೋರು. ಬಟ್ ಅಷ್ಟೇ ಚೆನ್ನಾಗಿತ್ತು. ಒಂದು ಕಂಫರ್ಟಬಲ್ ಝೋನ್ ಇತ್ತು. ಈಗಲೂ ಅದೇ ಪ್ರೀತಿ ವಿಶ್ವಾಸ ಇದೆ. ಖುಷಿ ಆಯಿತು. ತುಂಬ ವರ್ಷಗಳ ನಂತರ ನಾನು ರಮೇಶ್ ಜೊತೆ ಕೆಲಸ ಮಾಡ್ತಾ ಇರೋದು. ಸೊ ಇಡೀ ತಂಡಕ್ಕೆ ಒಳ್ಳೇದಾಗಲಿ ಅಂತ ನಾನು ಹಾರೈಸ್ತೀನಿ. ಬ್ಯೂಟಿಫುಲ್ ಹೀರೋಯಿನ್ಸ್ ಕೂತಿದ್ದಾರೆ 3 ಜನ. ಸೊ 3 ಜನಕ್ಕೆ ಒಳ್ಳೇದಾಗಲಿ ಅಂತ ನಾನು ಹಾರೈಸ್ತೀನಿ. ಆ್ಯಂಡ್ ಶಿ ಇಸ್ ವೆರಿ ಗುಡ್ ಆರ್ಟಿಸ್ಟ್. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ನಮ್ಮಿಬ್ಬರು ತುಂಬ ಸೀನ್ಸ್ ಇತ್ತು. ಇಟ್ ವಾಸ್ ನೈಸ್. ಒಳ್ಳೇದಾಗಲಿ. ನಿಮಗೂ ಅಷ್ಟೇ ಕಡೆ. ಐ ವಿಶ್ ಆಲ್ ದಿ ಬೆಸ್ಟ್ ಟು ಎಂಟೈರ್ ಟೀಮ್. ಥ್ಯಾಂಕ್ ಯು. ಎಲ್ಲರಿಗೂ ಅಡ್ವಿದೆ ಕನ್ನಡ, ಅಡ್ವಿದೆ ಕನ್ನಡಕ. ಮುಖ್ಯವಾಗಿ ಕನ್ನಡ ಚಿತ್ರರಂಗಕ್ಕೆ ಹೊಸ ಅಲೆ ತುಂಬ ಫೋರ್ಸ್ಫುಲಿ ಶುರುವಾಗಿದೆ. ನೋಡಿ, ತಮಾಷೆ ಏನು ಅಂತಂದರೆ ಇದನ್ನು ವಿಚಿತ್ರವಾದ ಐರನಿ ಅಂತಿರೋ ವಿಪರ್ಯಾಸ ಅಂತಿರೋ ನಮ್ಗೆ ಗೊತ್ತಿಲ್ಲ. ಪಿಕ್ಚರ್ಗಳು ತುಂಬ ಚೆನ್ನಾಗಿ ಓಡಬೇಕಾಗಿತ್ತು, ಓಡ್ತಾ ಇಲ್ಲ. ಏನೇನೋ ಸಂಕಟಗಳು, ತಾಪತ್ರೆಗಳು, ಅದಕ್ಕೆ ನೂರಾರು ಕಾರಣಗಳು ಎಲ್ಲದೂ ಇದೆ ಅದರಲ್ಲಿ. ಆದರೆ ಚಿತ್ರರಂಗಕ್ಕೆ ಬರೋ ಹೊಸಬರ ಸಂಖ್ಯೆ ಕಮ್ಮಿ ಆಗಿಲ್ಲ. ಅಯ್ಯೋ ಏನೋ ಬರ್ತಾ ಇಲ್ಲ, ಜನ ಬರ್ತಾ ಇಲ್ಲ, ಹಂಗಿಲ್ಲ. ತುಂಬ ಹೊಸ ತಂತ್ರಜ್ಞರು, ನಿರ್ದೇಶಕರು, ನಿರ್ಮಾಪಕರು, ಕಥೆಗಾರರು ಮತ್ತು ಸಂಭಾಷಣೆಗಳು, ಸಂಗೀತ ಎಲ್ಲರೂ ತುಂಬ ಜನ ಹೊಸರು ದಾಪುಗಾರಿಕೆ ಬರ್ತಾ ಇದ್ದಾರೆ. ಆದರೆ ಈ ದಾಂಗುಡಿ ಎಷ್ಟು ಆರೋಗ್ಯಕರವಾಗಿದೆ, ಎಷ್ಟು ಗುಣಮಟ್ಟದಿದೆ ಮತ್ತು ಒಳ್ಳೆಯದನ್ನು, ಸಕಾರಾತ್ಮಕವಾದನ್ನು ಎಷ್ಟನ್ನು ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇರೋದು ಕೆಲವು ತಂಡಗಳು. ಹಾಗೆ ಸಕಾರಾತ್ಮಕವಾದನ್ನು, ಒಳ್ಳೆಯದನ್ನು ಕೊಟ್ಟು ಇವತ್ತಿನ ಈ ತಲೆಮಾರಿಗೆ ಜನಜಿಗೆ ಮ್ಯಾಚ್ ಆಗೋ ಥರದೊಂದು ಪಿಕ್ಚರ್ ಮಾಡ್ತೀವಿ ಅಂತ ಹಠದ ಮೇಲೆ ನಿಂತ್ಕೊಂಡಿರೋದು ಈ ತಂಡ. ಮುಕುಂದ್ ನಿಲೆ ತುಂಬ ನಿಜವಾಗ್ಲೂ ಶ್ರಮ ವಹಿಸಿದ್ದಾರೆ. ಅವರು ಮೊದಲ ಬಾರಿಗೆ ನನಗೆ ಅವರು ಮತ್ತು ಹುಡುಗಿ ಹೀರೋಯಿನ್ ಇಬ್ಬರೂ 1.5-2 ವರ್ಷಗಳ ಹಿಂದೆ ನಟನಾಗಿ ಬಂದರು. ನಾನು ರಂಗಭೂಮಿ ಕಲಿಯಕ್ಕೆ ಬಂದಿದ್ದಾರೆ ಅಂತಲೇ ನನಗೆ. ಆದರೆ ಕಲಿಯುವಾಗ ಪೂರ್ಣವಾಗಿ ಶ್ರದ್ಧೆಯಿಂದ ರಂಗಭೂಮಿನೇ ಕಲಿತರು, ಶಾಸ್ತ್ರೋಕ್ತ. ಅವರಿಗೆ ಮೇಕಪ್ಪು ಗೊತ್ತಿದೆ, ಕಾಸ್ಟ್ಯೂಮು ಗೊತ್ತಿದೆ, ಇದೆಲ್ಲ. ಆದರೆ ಮೇಕಪ್ಪು ಕಾಸ್ಟ್ಯೂಮು ಗೊತ್ತಿದ್ದವ್ರಿಗೆ, ಆ್ಯಕ್ಟಿಂಗ್ ಗೊತ್ತಿದ್ದವ್ರಿಗೆ ಎಲ್ಲರಿಗೂ ಸಿನಿಮಾ ರಂಗದಲ್ಲಿ ದೊಡ್ಡ ಯಶಸ್ಸು ಸಿಕ್ಕಿಬಿಡುತ್ತೆ ಅಂತಲ್ಲ. ಇಲ್ಲಿ ಬೇರೆ ಇನ್ನೊಂದು ಯಾರೂ ಕಾಣದ, ಯಾರಿಗೂ ಕಾಣಿಸದ, ಯಾವುದೋ ಮೂಲೆಯಲ್ಲಿ ಎಲ್ಲೋ ಇರುವಂಥ ಒಂದು ಸೂಕ್ಷ್ಮವಾದ ಅಂಶ ಮೇಲೊಂದು ಕೆಲಸ ಮಾಡ್ತಾ ಇರುತ್ತೆ. ಅದು ಅವರಿಗೆ ಒಲಿಲಿ. ಹಾಗಾಗಿ ಲವ್ ಸೀಸನ್ ಅನ್ನೋ ಚಿತ್ರ ಅವರ ಯಶಸ್ಸಿನ ಮೂಲಕ, ಅವರಿಬ್ಬರಿಗೆ ಮಾತ್ರ ಅಲ್ಲ, ಇಡೀ ಚಿತ್ರಕ್ಕೆ ಸಿಗುವ ಯಶಸ್ಸಿನ ಮೂಲಕ ಎಲ್ಲ ಕಲಾವಿದರಿಗೂ ಒಂದು ದೊಡ್ಡ ಯಶಸ್ಸು ಸಿಗಲಿ ಅಂತ ಮನಸ್ಸು ತುಂಬಿ ಹಾರೈಸ್ತೀನಿ ನಾನು. ಅದು ತುಂಬ ಮುಖ್ಯವಾದ ನಮಗೆ. ಏಕೆಂತಂದರೆ ನಿಜವಾಗ್ಲೂ ಕಷ್ಟಪಟ್ಟಿದ್ದಾರೆ. ಈ ಮೊದಲನೇ ಪಿಕ್ಚರ್ ಯಾರು ಪ್ರೊಡ್ಯೂಸರ್ ಮಾಡ್ತೀವಿ ಅಂತ ಹೊರಟಾಗ ಏನೇನು ಎದುರಿಸ್ತಾರೆ ಅದೆಲ್ಲ ಎದುರಿಸ್ಬಿಟ್ಟಿದ್ದಾರೆ. ಎಲ್ಲ ನನಗಿಂತ ಈ ವಿಚಾರದಲ್ಲಿ ನನಗಿಂತ ಹೆಚ್ಚು ಸೀನಿಯರು. ನಾವೊಂದು ಅಮೇರಿಕಾ ನಂದು ನೆಕ್ಸ್ಟ್ ಬರ್ತಾ ಇರೋದು 175ನೇ ಪಿಕ್ಚರ್ ಇರ್ಬೋದು. ನಾನು 175ನೇ ಪಿಕ್ಚರ್ ಮಾಡಿದ್ರು. ಚಿತ್ರ ತಯಾರಿ ಮತ್ತು ಅದನ್ನು ಕಂಪ್ಲೀಟ್ ನಮ್ಮೆಲ್ಲರಿಗಿಂತ ಹೆಚ್ಚು ಆರ್ದು ಕೂದ್ಬಿಟ್ಟಿರೋದು ಜಯತೀರ್ಥ. ದೊಡ್ಡ ಸಂತೋಷ ಯಾವುದು ಅಂದರೆ ಇದು ಅಪ್ಪಟ ಕನ್ನಡಿಗರ ರಂಗಭೂಮಿಯವ್ರ ಚಿತ್ರ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಇದು ರಂಗ ಯಾಕೆಂತಂದರೆ ಹೀರೋ ರಂಗಭೂಮಿಯವನು, ಹೀರೋಯಿನ್ ರಂಗಭೂಮಿನೋಡು. ನಮ್ಮ ಹುಡುಗಿನೂ ಚಂದ್ರಗೌಡ ನಾಗಬಣ ತಂಡದಲ್ಲಿ ಇದು ಕೆಲಸ ಮಾಡ್ತಾ ಇದ್ದಲ್ಲ ಕಂದಮ್ಮ, ಅವರು ಇದ್ದವರು. ಆಮೇಲೆ ನಾನಾಗಲಿ, ರಾಜೇಶ್ ನಟನಾಗಲಿ, ಅವ್ರ ಸಂಗೀತ ಅಂತೂ ಗುಬ್ಬಿಯವರಣ್ಣವ್ರ ಮರಿಮಗಳು.
ಹಾಗಾಗಿ ಬಹುತೇಕ ಅವನು ನಾನು ರೆಗ್ಯುಲರ್ ಥಿಯೇಟರ್ ಮಾಡೋದೆಲ್ಲ ನೋಡಿದ್ದೀನಿ. ಇವನು ಥಿಯೇಟ್ರ್ನವ್ರಿಗೆ ಹೆಚ್ಚು ಸೆನ್ಸಿಬಿಲಿಟಿ ಇಟ್ಕೊಂಡಿರ್ತಾರೆ. ಜೈತೀರ್ಥ ಅಂತೂ ಅಪ್ಪಟ ಅಭಿನಯ ತರಂಗದವರು, ರಂಗಭೂಮಿಯವರು. ಹಾಗಾಗಿ ರಂಗಭೂಮಿನವರು ಇವರೆಲ್ಲ ಸೇರಿಕೊಂಡು ಮಾಡಿರುವಂಥ ಒಂದು ಚಿತ್ರಕ್ಕೆ, ಕನ್ನಡದ ಚಿತ್ರಕ್ಕೆ ಕನ್ನಡಿಗರು ಪ್ರೀತಿ ತೋರಿಸ್ಬೇಕು ಅಂತ ನಾನು ತುಂಬ ಆಸೆ ಪಡ್ತೀನಿ. ಆ ಇಬ್ಬರು ಅಲ್ಲಿ ಕಲ್ತರು ಅಂತ ಮಾತ್ರ ಕಾರಣಕ್ಕಾಗಲ್ಲ. ಒಟ್ಟು ಕನ್ನಡ ಈಗ ಬೇರೆ ಬೇರೆ ಕಾರಣಗಳಿಗಾಗಿ ಹರಡಿಕೊಳ್ಬೇಕಾಗಿದೆ ಚಿತ್ರೋದ್ಯಮದಲ್ಲಿ. ಆ ಥರದೊಂದು ಪ್ರಾಮಾಣಿಕವಾದ ಪ್ರಯತ್ನ ಮಾಡಿದ್ದಾರೆ. ಮೂರು ಸೀಸನ್ನಲ್ಲೂ ಹೆಂಗೆ ಬೇರೆ ಬೇರೆ ಅಂದರೆ ಹೆಣ್ಣನ್ನು ಪ್ರಕೃತಿಗೆ ನಾನು ಅದೇ ಅಂದ್ಕೊಂಡೆ, ಅದು ಪ್ರೇಮ ಪರ್ವ ಅಂತಲೋ ಏನು ಪ್ರೇಮ ಋತು ಅಂತಲೋ ಅಥವಾ ಋತು ಪ್ರೇಮ ಅಂತ ನನಗೆ ಯಾವಾಗಲೂ ಕನ್ನಡ ಟೈಟ್ಲ್ಗಳ ಬಗ್ಗೆ ಆಸೆ ಒಲಿತಾ ಇರ್ತದೆ. ಆದರೆ ಹೆಚ್ಚು ಎಲ್ಲರೂ ಇಂಗ್ಲೀಷ್ನಲ್ಲೇ ಬಿದ್ದುಬಿಟ್ಟಿರೋದ್ರಿಂದ ನಮ್ಮ ಕೈಲಿ ಇರಲ್ಲ ಅದು. ಅವರು ಕ್ಯಾಚಿ ಆಗಲಿ ಬಹುಶಃ ಹಂಗೆ ಮಾಡಿರ್ತಾರೆ, ಅದು ಈಸಿಯಾಗಿ ಸಿಗಲಿ ಅಂತ. ಯಾಕೆಂದ್ರೆ ಪ್ರೇಮ ಪರ್ವ ಅನ್ನೋದು ಹಾಗೆ ಈಗೇನು ಸಮಸ್ಯೆ ಇಲ್ಲ ಬಳಸೋಕ್ಕೆ, ಯಾಕೆಂದ್ರೆ ತುಂಬ ವರ್ಷ ಆಯ್ತಲ್ಲ. ತುಂಬ ವರ್ಷ ಆಯಿತು. ಅಥವಾ ಪ್ರೇಮ ಋತು ಅಂತಲೋ ಅಥವಾ ಋತುಪರ್ಣ ಅಂತಲೋ, ವರ್ಣಗಳು ಜಾಸ್ತಿ ಇದೆ, ಕಲರ್ಸ್ ಇದೆ ಅಂತ. ಪ್ರತಿಯೊಂದು ಕಲರ್ಗೂ ಬೇರೆ ಬೇರೆ ಸೀಸನ್ಸ್ ಇರ್ತಾವಲ್ಲ. ಹಾಗಾಗಿ ಅದು ಒಂದು ಇದನ್ನು ಕನ್ನಡತನವನ್ನು ನಮ್ಮ ಈ ನೆಲೆಗಟ್ಟಿನ ಈ ಜಾಗದಲ್ಲಿ ಉಳಿಸ್ಕೊಳ್ಳೇಬೇಕಾದ ಸಿನಿಮಾದಲ್ಲಿ ಅಗತ್ಯವಾಗಿರೋದ್ರಿಂದ ಆ ಥರದೊಂದು ಪ್ರಯತ್ನದಿಂದ ಎಲ್ಲ ಕನ್ನಡಿಗರೇ ಸೇರಿಕೊಂಡು, ತಂತ್ರಜ್ಞರಾಗಲಿ ಅಥವಾ ಪ್ರತಿಯೊಬ್ಬರು ಆಗಲಿ, ಆಗಲೇ ಪಿಕ್ಚರ್ ಡಿಸ್ಟ್ರಿಬ್ಯೂಷನ್ ತೊಗೊಂಡಿದ್ದಾರೆ ಅಂತ ಕೇಳಿ ನೋಡಿ ಸಂತೋಷ ಆಯಿತು. ಯಾಕೆಂದರೆ ಕಷ್ಟ, ಡಿಸ್ಟ್ರಿಬ್ಯೂಟರ್ ಸಿಗಲ್ಲ, ಎಕ್ಸಿಬಿಟರ್ ಸಿಗಲ್ಲ, ಪ್ರದರ್ಶಕರು ಹಿಂಗಾಗ್ಬಿಟ್ಟಿದೆ. ಎಷ್ಟು ಕಷ್ಟ ಇದೆ ಅಂತಂದರೆ ಕನ್ನಡ ಪಿಕ್ಚರ್ಗಳೇನೋ ಇವತ್ತು ಪಿಕ್ಚರ್ ಮಾಡೋದು ಎಷ್ಟು ಕಷ್ಟನೋ ಪಿಕ್ಚರ್ ರಿಲೀಸ್ ಮಾಡೋದು ಅದ್ರ ಡಬಲ್ ಕಷ್ಟ. ಹಾಗಾಗಿ ಅದು ಪ್ರಯತ್ನ ಮಾಡಿ 3ನೇ ತಾರೀಕು ಅಂತ ಅನೌನ್ಸ್ ಮಾಡಿ ಪಿಕ್ಚರ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಒಳ್ಳೇದಾಗಬೇಕು. ನಾನು ಯಾವಾಗಲೂ ನನ್ನಿದ್ದಾಗಲೂ ಬನ್ನಿ ಕಂದಮ್ಮ, ಹೋಗಿ ಕಂದಮ್ಮ ಅಂತ ಹಿಂಗೆ ಮಾತಾಡ್ತದೆ. ಈಗಲೂ ಅದೇ ಹೇಳ್ತೀನಿ, ನಮ್ಮ ಕಂದಮ್ಮಗಳಿಗೆ ಅಷ್ಟೂ ಜನಕ್ಕೂ ಒಳ್ಳೇದಾಗಬೇಕು. ಏಕೆಂದರೆ ಯಾರು ಹೊಸಬರು ಪಿಕ್ಚರ್ ಮಾಡ್ತಾ ಇದ್ದಾರೆ ಅಂದ ತಕ್ಷಣ ತುಂಬ ಆತಂಕ. ಅವ್ರಿಗಿಂತ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ, ನನಗೂ ಆಗ್ತಾ ಇರ್ತಾನೆ. ಆ್ಯಕ್ಟ್ ಸುಳ್ಳಿ ಯಾವುದೇ ಪಿಕ್ಚರ್ ಆ್ಯಕ್ಟ್ ಮಾಡ್ಬೇಕಾದ್ರೆ ಇವ್ರು ನನಗೆ ದುಡಿಸ್ಕೊಳ್ಳೋದು ಹೋಗೋದು, ನಮ್ಮ ಪಾತ್ರ ಮುಗೀತು ಸಾಕ್ಬಿಡಯ್ಯ ಅಂತ ಆಗಿರಲ್ಲ. ಅಯ್ಯೋ ಪಾಪ ಪಿಕ್ಚರ್ಗೆ ಎಲ್ಲಪ್ಪ, ಹೆಂಗಾರು ಪಿಕ್ಚರ್ ಓಡಲಿ, ಏನೋ ಕಷ್ಟಪಟ್ಟಿದ್ದು ಒಳ್ಳೆ ಪಿಕ್ಚರ್ ಹೋಗ್ಬಿಟ್ಟು ಇನ್ನೊಂದಷ್ಟು ಒಳ್ಳೇದಾಗಲಿ ಅಂತ ಹಾರೈಸ್ತಾ ಇರ್ತೀವಿ. ಹಾಗಾಗಿ ಮುಕುಂದನ್ಗಾಗಲಿ, ಹೀರೋಯಿನ್ಗಳಿಗೆ ಅಷ್ಟು ಜನ 3 ಜನಕ್ಕಾಗಲಿ ಅಥವಾ ಡೈರೆಕ್ಟ್ರಿಗಾಗಲಿ, ವಿಶೇಷವಾಗಿ ಪ್ರೊಡ್ಯೂಸರ್ಗಾಗಲಿ, ಪ್ರತಿಯೊಬ್ಬರಿಗೂ ಅಷ್ಟೂ ಜನಕ್ಕೂ ಒಳ್ಳೇದಾಗಲಿ ಅಂತ ಮನಸ್ಸಿಟ್ಟು ಹಾರೈಸ್ತೀನಿ. ಟ್ರೈಲರ್ ಚೆನ್ನಾಗಿತ್ತು. ಟ್ರೈಲರಲ್ಲಿ ಕಥೆಯಲ್ಲಿ ಹೇಳಿರ್ಬೋದಾದಂಥ ಅನೇಕ ವಿಷಯಗಳನ್ನು ಅಲ್ಲಲ್ಲಿ ಗ್ಲಿಮ್ಸಸ್ಸಲ್ಲಿ ತೋರಿಸ್ತಾ ಹೋಗ್ತಾರೆ. ಆ ಹೊಳವುಗಳಿದೆ, ಆ ಅಚ್ಚರಿಯ ಕ್ಷಣಗಳಿದೆ. ಅಂದರೆ ಮೀಸೆ ಇಲ್ದೇ ಇರೋ ಮುಕುಂದನ್ನು ನೋಡ್ತೀರಿ, ಗಡ್ಡ ಕೂದಲು ಕೆದರ್ಕೊಂಡ್ರೆ ಹುಚ್ಚನಂಗೆ ಆಡಿ ಅಯ್ಯೋ ಹಿಂಗಾಗೋಯ್ತಲ್ಲ ಅಂತ ಹೇಳ್ತಾ ಇರೋ ಮುಕುಂದನ್ನು ನೋಡಿರ್ತೀರಿ ನೀವು. ಈ ಬೇರೆ ಬೇರೆ ಶೇಡ್ಸ್ಗಳು ಕಥೆಯಲ್ಲೂ ಕೂಡ ಸಂಭಾಷಣೆಗಳ ಮೂಲಕ, ಸನ್ನಿವೇಶಗಳ ಮೂಲಕ ಅಲ್ಲಿ ದಾಖಲಾಗ್ತವೆ. ಕಡೆಗೆ ಡೈರೆಕ್ಟ್ರಾಗಿ ಲಾಸ್ಟ್ ಶಾರ್ಟಲ್ಲಿ ಜಯತೀರ್ಥ ಅವರ ಆ್ಯಕ್ಷನ್ ಅಂದಿರೋದು, ಅವರ ಯಶಸ್ವಿ ಚಿತ್ರಗಳು. ಈ ಆ ಪಾಲು ನಮ್ಮ ಈ ಯಶಸ್ಸು ಸಿಗಲಿ ಅವ್ರಿಗೆ. ಅವ್ರು ಗೆದ್ದಿರೋದು, ಅವ್ರು ತೋರಿಸಿರೋದು, ಅವರು ಆಮೇಲೆ ಗುಣಮಟ್ಟಕ್ಕೆ ಭಾಳ ಒಳ್ಳೆ ಮಾತಾಡೋದು ಆ್ಯಂಕರ್ ಅಕ್ಕ, ಭಾಳ ಚೆನ್ನಾಗಿರೋದಕ್ಕಂತ ಇದ್ದೀನಿ. ಅದನ್ನ ಸಿಕ್ಕಾಪಟ್ಟೆ ಪಿಕ್ಚರ್ ಮಾಡಿದ್ದೀವಿ ಅಂತಲ್ಲ, ಆದರೆ ಮಾಡಿದಷ್ಟು ಪಿಕ್ಚರ್ಗಳು ಒಳ್ಳೆ ಗುಣಮಟ್ಟದಿಂದ ಕೂಡಿದೆ ಅನ್ನೋದು ತುಂಬ ಒಳ್ಳೆ ಮಾತು. ಹಾಗಾಗಿ ಅಂಥ ಒಳ್ಳೆ ಪಿಕ್ಚರ್ ಕೊಟ್ಟರೆ ಇದು ಆ ಥರದೊಂದು ಒಳ್ಳೆ ಪಿಕ್ಚರ್ಗಳ ಸಾಲಿನಲ್ಲಿ ದಾಖಲಾಗಲಿ, ಯಶಸ್ವಿ ಆಗಲಿ ಅಂತ ಮನಸ್ಸಿಟ್ಟು ಹಾರೈಸ್ತೀನಿ. ಇನ್ನೂ ತುಂಬ ಜನ ಮಾತಾಡೋರಿದ್ದಾರೆ, ಹಾಗಾಗಿ ಎಲ್ರಿಗೂ ಒಳ್ಳೇದಾಗಲಿ. ಡೈರೆಕ್ಟರ್ ಕುಡಿತಾರೆ, ಒಳ್ಳೇದಾಗಲ್ಲ. ತೊಡಪ್ಪ. ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ, ಕ್ವಾಲಿಟಿ ಇದೆ, ಕಾಣಿಸ್ತಾ ಇದೆ ನಿಮ್ಮೆಲ್ಲರ ಶ್ರಮ. ರಂಗಭೂಮಿ ಬಗ್ಗೆ ಸಾರ್ ಹೇಳ್ಬಿಟ್ಟಿದ್ದಾರೆ. ಅವ್ರ ಮುಂದೆ ರಂಗಭೂಮಿ ಬಗ್ಗೆ ಇನ್ನೂ ಹೆಚ್ಚು ಮಾತಾಡೋಷ್ಟು ಅವರಷ್ಟು ಜ್ಞಾನ ನನಗಿಲ್ಲ. ನಾನಿನ್ನೂ ಅಂಬೆಗಾಲಿ ಇಟ್ಕೊಂಡು ಬರ್ತಿರೋನು ಈಗಲೂ ಕೂಡ ಕೆಲಸ ಮಾಡ್ತಾ ಇದ್ದೀನಿ. ಇವ್ರುಗಳನ್ನ ನೋಡಿಕೊಂಡು ನಟನ ಅಂತ ಒಂದು ದೊಡ್ಡ ಸಂಸ್ಥೆಯನ್ನ ಕಟ್ಟಿ ಅನೇಕ ಪ್ರತಿಭೆಗಳನ್ನ ನಾಡಿಗೆ ಕೊಟ್ಟಂತಹ ಒಂದು ಆಕಾಶವಾಗಿ ನಿಂತು ತಾರೆಯರನ್ನ ಎರಚಿದ್ದಾರೆ ಇಡೀ ಕರ್ನಾಟಕದ ತುಂಬ. ಹಾಗೆ ಅದು ಎಲ್ಲೆಲ್ಲೋ ಬಿದ್ದು, ಅದು ಬಿತ್ತಿ ಬೆಳೆದು ಬೇರೂರಿ ಚೆನ್ನಾಗಿ ನಳನಳಿಸ್ತಾ ಇದೆ. ಅದರ ಪ್ರಕಾಶ ಇನ್ನೊಂದಷ್ಟು ಜನ ಹೊಸ ಕಲಾವಿದರಿಗೆ ಇನ್ಸ್ಪೈರ್ ಮಾಡ್ತಾ ಇದೆ. ಇದೆಲ್ಲ ಆಗಲಿ. ಎಲ್ಲ ಹೊಸ ಪ್ರತಿಭೆಗಳು ಇಲ್ಲಿ ಯಾರಿದ್ದಾರೆ ಎಲ್ರಿಗೂ ನನ್ನ ಅಭಿನಂದನೆಗಳು. ಮತ್ತು ಮುಖ್ಯವಾಗಿ ಅಫ್ಕೋರ್ಸ್ ನಾವೆಲ್ಲ ಶುಭಾಶಯಗಳನ್ನು ಕೋರ್ತೀವಿ, ಎಲ್ಲವೂ ಆಗುತ್ತೆ. ಒಂದು ಆತಂಕ ಎಲ್ಲರ ಕಣ್ಣಲ್ಲೂ ನಾನು ನೋಡ್ತಾ ಇದ್ದೀನಿ. ಕಷ್ಟ ಇದೆ. ಆದರೆ ಈ ತಂಡಕ್ಕೆ ನಾನು ನಮ್ಮ ಮಾಧ್ಯಮ ಮಿತ್ರರು ಗೊತ್ತು ಏನು ಮಾಡಬೇಕು ಈ ಸಿನಿಮಾನ, ಅವ್ರು ಎಷ್ಟು ಎಂಕರೇಜ್ ಮಾಡ್ಬೇಕು ಅದನ್ನು ನಾವು ಕೇಳಬೇಕಾಗಿಲ್ಲ. ಅವ್ರಿಗೆ ಗೊತ್ತು, ಅವ್ರು ಮಾಡ್ತಾರೆ ಕನ್ನಡ ಸಿನಿಮಾ ಅಂತ. ಆದರೆ ನಾನು ನಿಮಗಳಿಗೆ ಹೇಳ್ಬೇಕೇನಂತಂದರೆ, ತುಂಬ ಆತಂಕ ಪಡಬೇಡ್ರಪ್ಪ, ಏನೂ ಮಾಡೋಕ್ಕಾಗಲ್ಲ. ಏನಾಗುತ್ತೆ, ಈಗ ಆಲ್ರೆಡಿ ಗೆದ್ದಿದ್ದೀರಿ, ಒಂದು ಸಿನಿಮಾ, ಒಂದು ಕೃತಿ, ಒಂದು ಕಲಾಕೃತಿಯನ್ನು ಕಟ್ಟಿಕೊಟ್ಟಿದ್ದಾಗಿದೆ. ಆತಂಕ ನಿಲ್ಲಿಸಿ ಸಾಕು. ನೋಡಿ, ಕಲ್ಲನ್ನು ಸಮುದ್ರಕ್ಕೆ ಎಸೆಯುವುದಷ್ಟೇ ನಮ್ಮ ಕೆಲಸ, ಅದು ಎಬ್ಬಿಸುವ ಅಲೆಗಳ ಮೇಲೆ ನಮ್ಮ ನಿಯಂತ್ರಣವಿಲ್ಲ ಅಂತ ಇದೆ ವಿಷಯ. ಎಬ್ಬಿಸಿದ್ದೀರಿ, ಹಾಕ್ತಾ ಇದ್ದೀರಿ, ಆಗಲಿ. ಯಾಕೆ ಅಂತಂದರೆ ಬಹುಶಃ ನಾನು ಹೇಳ್ತೀನಿ ಕೇಳಿ, ಏನೇ ಬಂದ್ರೂ ಎದುರಿಸಿ. ಒಂದು ಕಲಾಕೃತಿ ಮಾಡಿ ಆಗಿದೆ ನಿಮ್ಮದು, ಏನೇ ಬಂದ್ರೂ ಎದುರಿಸಬೇಕು. ಮತ್ತು
ಅದು ಬಹುಶಃ ಇವತ್ತು ನಿಮಗೆ ಈ ಕೂಡಲೇ ಅದರ ಬೆಳೆ ಫಲ ಸಿಗದೆ ಇರಬಹುದು, ಇನ್ಯಾವತ್ತೋ ಸಿಗ್ತಾ ಹೋಗ್ಬೋದು. ಹೆದರಬೇಡಿ, ಆಗೋಗಿದೆ. ಬಿಂದಾಸಗೆ ಸಂತೋಷವಾಗಿ ಒಂದು ಪ್ರಾಮಾಣಿಕತೆ ಮಾತ್ರ ಗೆಲ್ಲೋದಿಲ್ಲ. ಅದಂತೂ ಕನ್ನಡಿಗರು ಪ್ರೇಕ್ಷಕರು ಹೊರಹೆಚ್ಚಿ ನೋಡ್ಬಿಟ್ಟಿದ್ದಾರೆ. ಎಂಥ ದೊಡ್ಡ ದೊಡ್ಡ ಸ್ಟಾರ್ಗಳಿದ್ರೂ ಕೂಡ ಕಂಟೆಂಟ್ ಸರಿ ಇಲ್ಲ ಅಂತಂದ್ರೆ, ಕೆಲವೊಂದೇನೋ ಇದಲ್ಲ ಅಂತಂದ್ರೆ ಬರ್ತಾ ಇಲ್ಲ ಜನಕ್ಕೆ. ಹಾಗಂತ ಚೆನ್ನಾಗಿರೋ ಸಿನಿಮಾಗಳು ಬಂದು ಎಂಕರೇಜ್ ಮಾಡ್ಬಿಟ್ಟಿದ್ದಾರೆ ಅಂತನೂ ಅಲ್ಲ. ಇಲ್ಲಿ ಅನೇಕ ಕಾರಣಗಳಿವೆ. ಸಾಮಾಜಿಕ ಪರಿಸ್ಥಿತಿ, ರಾಜಕೀಯ ಪರಿಸ್ಥಿತಿ, ಆರ್ಥಿಕ ಪರಿಸ್ಥಿತಿ ಎಲ್ಲವೂ ಕಾರಣ ಒಂದು ಸಿನಿಮಾ ಗೆಲ್ಲೋದಕ್ಕೆ ಅಥವಾ ಸೋಲೋದಕ್ಕೆ. ಕಂಟೆಂಟ್ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಈ ಎಲ್ಲ ಫ್ಯಾಕ್ಟರ್ಸ್ಗಳು ಆಗ್ತಿರೋದ್ರಿಂದ ನಿಮ್ಮ ಪ್ರಯತ್ನ ನೀವು ಪಟ್ಟಿದ್ದೀರಿ, ಪ್ರಾಮಾಣಿಕವಾಗಿದ್ದೀರಿ, ಹಾಗೆ ಇರಿ. ಅದು ಏನಾದ್ರೂ ಅಲ್ಲಾಡಬೇಡಿ. ಇಲ್ಲಿ ಒಂದು ದೊಡ್ಡ ಅದೃಷ್ಟ ಏನಂತಂದ್ರೆ, ಒಬ್ಬ ನಿರ್ಮಾಪಕ ನಿಮ್ಮ ಬೆಂಬಲಕ್ಕೆ ನಿಂತಿದ್ದಾರಲ್ಲ, ಅವರ ಆತ್ಮವಿಶ್ವಾಸ ಕುಗ್ಗದ ಹಾಗೆ ನೀವು ನೋಡ್ಕೊಳ್ಳಿ. ಹಣದ ರೂಪದಲ್ಲೇ ಅದು ವಾಪಸ್ ಬರದೇ ಇರಬಹುದು, ಕೀರ್ತಿಯ ರೂಪದಲ್ಲಿ ಬರಬಹುದು, ಮತ್ತೊಂದು ಸ್ವಲ್ಪ ದಿವಸಗಳ ನಂತರ ಮತ್ತೊಂದು ಪ್ರಶಸ್ತಿ ರೂಪದಲ್ಲಿ ಬರಬಹುದೇನೋ. ಹೀಗೆ ಬಿಡಿ, ಹೇಳಕ್ಕಾಗಲ್ಲ. ಯಾರೋ ಒಂದು 10 ಜನ ನೀವು ಸಿನಿಮಾ ನೋಡೋದು ಇನ್ಸ್ಪೈರ್ ಆಗ್ಬೋದು, ಏನೋ ಒಂದು ಕಲಿಕೆ ಮಾಡ್ಕೊಂಡು ಹೋಗ್ತಾರೆ. ಇದಕ್ಕೆ ನಾವು ಲೆಕ್ಕಾಚಾರ ಹಾಕ್ಲಿಕ್ಕೆ ಆಗಲ್ಲ. ಧೈರ್ಯದಿಂದ ಇರಿ ಮಕ್ಕಳೇ, ಏನೋ ಒಂದು ಆಗುತ್ತೆ. ನಾವೆಲ್ಲರೂ ಯಾರು ದೊಡ್ಡ ದೊಡ್ಡ ಸ್ಟಾರ್ಸ್ ಕುಟುಂಬದಿಂದ ಬಂದವರಲ್ಲ ಇಲ್ಲಿ ಯಾರುವೆ. ಆದರೂ ರಂಗಭೂಮಿಯಿಂದ ಒಂದು ನಂಬಿಕೆ ಇಟ್ಕೊಂಡು ನೀವೆಲ್ಲ ಕೆಲಸ ಮಾಡಿದ್ದೀರಿ. ಇದಕ್ಕೆ ಪ್ರತಿಫಲ ಬೇರೆ ಬೇರೆ ರೂಪದಲ್ಲಿ ಬೇರೆ ಬೇರೆ ಕಾಲಘಟ್ಟದಲ್ಲಿ ಸಿಗಬಹುದು. ಆತಂಕ ಪಡಬೇಡಿ, ಧೈರ್ಯವಾಗಿರಿ. ಆಗೋಗಿದೆ ಕೆಲಸ. ಇನ್ನು ನಮ್ಮ ಮಾಧ್ಯಮ ಮಿತ್ರರಿದ್ದಾರೆ, ಅವರು ಖಂಡಿತವಾಗಿಯೂ ಈ ಸಿನಿಮಾನ ಅವರ ಪ್ರಯತ್ನಾನುಸಾರ ಅವ್ರು ಮಾಡೇ ಮಾಡ್ತಾರೆ. ಥ್ಯಾಂಕ್ ಯು ಸರ್, ಇಷ್ಟೇ ನಾನು ಹೇಳೋದು.